ಫಾರ್ಮ್ಸ್ ಆಫ್ ವರ್ಬ್. ಇದರಲ್ಲಿ ನೋಡಿ, ಈ ವರ್ಬ್ ಅಲ್ಲಿ ಮತ್ತೆ ಇನ್ನೊಂದು ಏರಿಯಾ ಬರುತ್ತೆ. ಅನದರ್ ಏರಿಯಾ ವಿಚ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ದಟ್ ಈಸ್ ದ ಮೇನ್ ವರ್ಬ್ ಆರ್ ದ ಸ್ಟ್ರಕ್ಚರ್ ಆಫ್ ಫುಲ್ ವರ್ಬ್ ಅಂತಾನು ಹೇಳ್ತೀವಿ. ಒಂದು ಕ್ರಿಯಾಪದವನ್ನ, ಒಂದು ಫೈನೈಟ್ ವರ್ಬ್ ಅನ್ನಾಗ್ಲಿ, ಒಂದು ಮೇನ್ ವರ್ಬ್ ಅನ್ನ ನಾವು 5 ರೀತಿಯಲ್ಲಿ ಬಳಸಬಹುದು. ಇದುವರೆಗೂ ಮಾತಾಡಿದ್ದು ಆಕ್ಸಿಲರಿ ವರ್ಬ್ಸ್, ಗೊತ್ತಾಯ್ತಾ ಮಕ್ಕಳೇ? ಇದುವರೆಗೂ ಮಾತಾಡಿದ್ದು ಆಕ್ಸಿಲರಿ ವರ್ಬ್. ಬೇಸಿಕಲಿ ದೇ ಹ್ಯಾವ್ 2 ಗ್ರೂಪ್ಸ್. ಒನ್ ಇಸ್ ಪ್ರೆಸೆಂಟ್ ಟೆನ್ಸ್ ಅಂಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಜಾಸ್ತಿ ಅದನ್ನ ಬಳಸಿದ್ದನ್ನ ನೋಡಿದ್ದೀವಿ. ಇಲ್ಲಿ ದಿಸ್ ಈಸ್ ಒನ್ ಏರಿಯಾ ವೇರ್ ಒನ್ ವರ್ಬ್ ಕ್ಯಾನ್ ಬಿ ಯೂಸ್ಡ್ ಇನ್ 5 ಫಾರ್ಮ್ಸ್. ಎಷ್ಟು ಫಾರ್ಮ್ಸ್ ಅಲ್ಲಿ ಅಂದ್ರೆ, ಒಂದು ಕ್ರಿಯಾಪದವನ್ನ ತಗೊಂಡ್ರೆ ನೀವು ಇಷ್ಟು ಮೇನ್ ವರ್ಬ್ ಅನ್ನ ಇಷ್ಟು ರೀತಿನಲ್ಲಿ ಬಳಸಬಹುದು. ಯು ಕ್ಯಾನ್ ಯೂಸ್ ಇಟ್ ಇನ್. ಇದಕ್ಕೆ ನಾನು ಸುಮ್ಮನೆ 5 ಕಾಲಮ್ ಮಾಡಿದ್ದೀನಿ. 5 ಕಾಲಮ್ಗೆ ಮೊದಲನೇ ಕಾಲಮ್ಗೆ V1, V2, V3, V4, V5 ಅಂತ ಅರ್ಥ ಆಗಕ್ಕೋಸ್ಕರ ಬರ್ದಿದ್ದೀನಿ. ಆ ತರ ಕ್ಲಾಸಿಫಿಕೇಶನ್ ಏನಿಲ್ಲ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗೆ ಬರುತ್ತೆ ನೋಡ್ಕೊಳ್ಳಿ. ರೈಟ್ ಅಂಡ್ ರೈಟ್ಸ್, ಡೋಂಟ್ ಫರ್ಗೆಟ್ ದಿಸ್. ರೈಟ್ ಅಂಡ್ ರೈಟ್ಸ್ ಅಂದ್ರೇನು? ರೈಟ್ ರೈಟ್ ಈಸ್ ಕಾಲ್ಡ್ ಝೀರೋ ಫಾರ್ಮ್. ಝೀರೋ ಫಾರ್ಮ್ ಅಂತ ಕರಿತೀವಿ. ರೈಟ್ ರೈಟ್ ಇಸ್ ಕಾಲ್ಡ್ ಝೀರೋ ಫಾರ್ಮ್. ಎಸ್, ಝೀರೋ ಫಾರ್ಮ್. ಇದನ್ನ ಎಸ್ ಫಾರ್ಮ್ ಅಂತ ಕರೀತಾರೆ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಫಿಕ್ಸ್ ಏನು ಇಲ್ಲದೆ ಹೋದ್ರೆ ಅದು ರೈಟ್, ಅಂದ್ರೆ ಅದಕ್ಕೆ ಸಫಿಕ್ಸ್ ಎಸ್ ಇಲ್ಲದೆ ಹೋದ್ರೆ ಅದನ್ನ ಝೀರೋ ಫಾರ್ಮ್ ಅಂತೀವಿ. ಇನ್ನೊಂದನ್ನ ರೈಟ್ಸ್ ಎಸ್ ಫಾರ್ಮ್ ಇದ್ರೆ ಅದನ್ನ ಎಸ್ ಫಾರ್ಮ್ ಅಂತ ಕರಿತೀವಿ. ಸೊ ರೈಟ್ ಅಂಡ್ ರೈಟ್ಸ್ ಎರಡೂ ಸಹ ಪ್ರೆಸೆಂಟ್ ಟೆನ್ಸ್. ಯಾವ ವರ್ಬ್ ನಲ್ಲಿ ಎಸ್ ಇರುತ್ತೆ ಅದು ಯಾವಾಗಲೂ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಹಿ ರೈಟ್ಸ್, ಮೂವ್ಸ್, ಸ್ಪೀಕ್ಸ್, ಲೈಕ್ಸ್ ಎಲ್ಲ ಪ್ರೆಸೆಂಟ್ ಟೆನ್ಸ್. ಸೊ ವರ್ಬ್ ಅನ್ನ ಇಟ್ಕೊಂಡ ನಾವು ಎಕ್ಸರ್ಸೈಸಸ್ ಮಾಡಬೇಕು. ಓಕೆ, ನಾವು ರೈಟ್ ಏನಾಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ V1 ಅಂತ ಕರೆದಿದ್ದೀರಿ. ಅದನ್ನ V2 ಅಂದ್ರೆ ಪಾಸ್ಟ್ ಟೆನ್ಸ್ ರೋಟ್ ಅಂತ ಆಗುತ್ತೆ. ಹೌದಾ? ಮೋಸ್ಟ್ ಆಫ್ ದಿ ವರ್ಬ್ಸ್ ಇನ್ ಇಂಗ್ಲಿಷ್ ದೇ ಟೇಕ್ ED ಫಾರ್ಮ್ಸ್. ಅದಕ್ಕೆ ED ಬರ್ದಿದ್ದೀನಿ, ರೋಟೆಡ್ ಅಂತ ಅಲ್ಲ. ಡೋಂಟ್ ಕನ್ಫ್ಯೂಸ್. ಓಕೆ, ಇಲ್ಲಿ ಎರಡನೇ ಕಾಲಮ್ ನಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ರೋಟ್ ಆಗುತ್ತೆ. ನೋಡಿ, ಇಲ್ಲಿ ಎರಡನೇ ಕ್ರಿಯಾಪದ ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲೇನಾಯ್ತು? ED ಫಾರ್ಮ್ಸ್ ಬಂದ್ಬಿಟ್ಟಿದೆ. ಹೌದಾ? ಲುಕ್ಡ್ ಆಯ್ತು. ಇಲ್ಲಿ ಮಾತ್ರ ಪಾಸ್ಟ್ ಟೆನ್ಸ್ ರೋಟ್ ಅಂತ ಆಗಿದೆ. ಅಂದ್ರೆ ಮೋಸ್ಟ್ ಆಫ್ ದಿ ವರ್ಬ್ಸ್ ಇನ್ ಪಾಸ್ಟ್ ಟೆನ್ಸ್ ದೇ ಟೇಕ್ ED ಫಾರ್ಮ್. ಇಲ್ಲಿ ರಿಟರ್ನ್ ಆಯ್ತು, ರೈಟ್ ರಿಟರ್ನ್ ಆಯ್ತು, ಇದು ಕೂಡ ಲುಕ್ಡ್ ಅಂತ ಆಯ್ತು. ಸೊ ದಿಸ್ ಇಸ್ ಪಾಸ್ಟ್ ಟೆನ್ಸ್ ಅಂಡ್ ದಿಸ್ ಇಸ್ ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ತೀವಿ. ಗ್ರಾಮರ್ ಅಲ್ಲಿ ಅದೇ ರೀತಿ ಇದೆ. ಈವನ್ ದೋ ಇಟ್ ಡಸ್ ನಾಟ್ ಆಲ್ವೇಸ್ ಸ್ಪೀಕ್ ಅಬೌಟ್ ಪಾಸ್ಟ್ ಟೆನ್ಸ್, ಇಟ್ ಹ್ಯಾಸ್ ಬೀನ್ ಬ್ರಾಂಡೆಡ್ ಲೈಕ್ ದಟ್. ಓಕೆ, ಎನಿವೆ ಇದನ್ನ ಮಾಡರ್ನ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ EN ಫಾರ್ಮ್ ಅಂತ ಕರೆದಿದ್ದಾರೆ. ನೋಡಿ, EN ಫಾರ್ಮ್ ಅಂತ ಇದೆಯಲ್ಲ, EN ಫಾರ್ಮ್. ಇದು ಕೂಡ EN ಫಾರ್ಮ್. EN ಫಾರ್ಮ್ ಅಂದಾಗ ಯಾಕೆ EN ಫಾರ್ಮ್ ಅಂತಂದ್ರೆ, ಇದನ್ನ ಈ ಥರ್ಡ್ ಫಾರ್ಮ್ ಇದೆಯಲ್ಲ, ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇಸ್ ಆಲ್ವೇಸ್ ಯೂಸ್ ವಿತ್ ಹ್ಯಾವ್, ಹ್ಯಾಸ್ ಅಂಡ್ ಹ್ಯಾಡ್. ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದಾಗ ಯಾವಾಗಲೂ ನಿಮ್ಗೆ EN ಫಾರ್ಮ್ ಬರುತ್ತೆ, ಇಲ್ಲ ED ಫಾರ್ಮ್ ಬರುತ್ತೆ. ಅದಕ್ಕೆ ಅದನ್ನ EN ಫಾರ್ಮ್ ಅಂತ ಕರೆದ್ರು. ನೋಡಿ, ಐ ಹ್ಯಾವ್ ಟೇಕನ್ ದ ಎಕ್ಸಾಮಿನೇಷನ್, ಹಿ ಹ್ಯಾಸ್ ರಿಟನ್ ದ ಎಕ್ಸಾಮಿನೇಷನ್, ಶಿ ಹ್ಯಾಸ್ ಗಿವನ್ 500 rupees. ಸೊ EN ಬಂತಲ್ವಾ? ಸೊ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಹ್ಯಾವ್ ಬಂದಾಗ EDನೂ ಬರುತ್ತೆ, EN ಬರುತ್ತೆ. ಆದ್ರೆ ಕರೆಯೋದು ಮಾತ್ರ EN ಫಾರ್ಮ್ ಅಂತಾನೆ. ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಇಂಗ್ಲಿಷ್, ಮಾಡರ್ನ್ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಪರ್ಫೆಕ್ಟಿವ್ಸ್ ಅಂತ ಹೇಳ್ತಾರೆ. ಅದನ್ನ ನಿಮಗೆ ಅಷ್ಟೊಂದು ಡೀಟೇಲ್ ಆಗಿ ಇವಾಗ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಕ್ಕಳೇ. ಆದ್ರೆ ನಿಮಗೆ ಗೊತ್ತಿರಬೇಕು, ದಟ್ ಈಸ್ ಒನ್ ಇಂಪಾರ್ಟೆಂಟ್ ಏರಿಯಾ. ಇಲ್ಲಿ ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನು ಇದನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ, ನೆಕ್ಸ್ಟ್ ನಾನು ಇದನ್ನ ಪ್ಯಾಸಿವ್ ವಾಯ್ಸ್ಗೆ ಲಿಂಕ್ ಮಾಡ್ತೀನಿ. V3 ಅಂತ ಹೇಳಿದ ಇಲ್ಲಿ ಬರುವಂತ ಕ್ರಿಯಾಪದಗಳು ಬರು. ಎಲ್ಲ ಕ್ರಿಯಾಪದಗಳಿಗೆ ನಿಮ್ಗೆ 3 ಫಾರ್ಮ್ ಗೊತ್ತಿರ್ಬೇಕು, 5 ಫಾರ್ಮ್ ಗೊತ್ತಿರ್ಬೇಕು. ಯಾವುದೇ ಕ್ರಿಯಾಪದ ತಗೊಳ್ಳಿ. ನೋಡಿ, ಈಟ್ ತಗೊಂಡ್ರ, ಈಟ್, ಏಟ್, ಈಟನ್, ಈಟಿಂಗ್, ಟು ಈಟ್. ಸೊ ನಾವು ಕಮಿಂಗ್ ಟು V4, ದಟ್ ಈಸ್ ING ಫಾರ್ಮ್. ING ಫಾರ್ಮ್ ಈಸ್ ಪ್ರೆಸೆಂಟ್ ಟೆನ್ಸ್ ಸೇರಿಸಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಪಾಸ್ಟ್ ಈಸ್ ಸೇರಿಸಿದ್ರೆ ಈಸ್ ರೈಟಿಂಗ್, ವಾಸ್ ಸೇರಿಸಿದ್ರೆ ವಾಸ್ ರೈಟಿಂಗ್.
ಪಾಸ್ಟ್ ಕಂಟಿನ್ಯೂಸ್ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್. ಇದಕ್ಕೆ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಅದನ್ನ V4 ಈ ಕ್ಲಾಸಿಫಿಕೇಶನ್ ಮಾಡಿರೋದು ಈಸಿಯಾಗಿ ಎಕ್ಸರ್ಸೈಸ್ ಮಾಡಕ್ಕೆ ಅಂತ, ಗೊತ್ತಾಯ್ತಾ? ಓಕೆ, ನಾವು V5 ಟು ರೈಟ್, ಇದನ್ನ ಇನ್ಫಿನಿಟಿವ್ ಫಾರ್ಮ್ ಅಂತ ಕರಿತೀವಿ. ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ ಮಕ್ಕಳ ಎಕ್ಸಾಮಿನೇಷನ್ ಅಲ್ಲಿ, ಗೊತ್ತಿಲ್ಲ, 2+ ಇನ್ಫಿನಿಟಿವ್ ಫಾರ್ಮ್. ಇದ್ರ ವಿಶೇಷ ಏನು ಅಂದ್ರೆ ಇನ್ಫಿನಿಟಿವ್ಸ್ ಅಂತ ಮತ್ತೆ ನಾನು ಡೀಟೇಲ್ ಆಗಿ ಒಂದ್ಸತಿ ಹೇಳ್ತೀನಿ. ಇನ್ಫಿನಿಟಿವ್ ಅಂದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ದ ವರ್ಬ್ ಗ್ರೂಪ್ ಫೇಲ್ ಇರುವಂತದ್ದು. ಆದ್ರೆ ಟು ಬಳಸಿದಾಗ ಬರುವಂತಹ ಕ್ರಿಯಾಪದ, ನೆಕ್ಸ್ಟ್ ಬರುವಂತಹ ಕ್ರಿಯಾಪದ ಯಾವಾಗ್ಲೂ ರೂಟ್ ಫಾರ್ಮ್ ಅಲ್ಲಿ ಇರಬೇಕು. ರೂಟ್ ಫಾರ್ಮ್ ಅಂದ್ರೆ ಇದು, ಗೊತ್ತಾಯ್ತಾ ಮಕ್ಕಳೇ? ಇದು ಯಾವುದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ನೋಡಿ, ರೈಟ್ ಇದೆ ಅಲ್ವಾ, 2+ ರೈಟ್. ಇನ್ಫಿನಿಟಿವ್ ಫಾರ್ಮ್ 2 ಬಂದಾಗ ಯಾವತ್ತೂ ಸಹ ರೂಟ್ ಫಾರ್ಮ್ ಆಫ್ ದಿ ವರ್ಬ್ ಅಂದ್ರೆ V1 ಫಾರ್ಮ್ ಅಂದ್ರೆ ಪ್ರೆಸೆಂಟ್ ಟೆನ್ಸೇ ಬರಿಬೇಕು. ಟು ರೈಟ್, ಟು ಮೀಟ್, ಟು ಈಟ್, ಟು ಗೋ, ಆಯ್ತಾ? ಟು ವೆಂಟ್ ಇಲ್ಲ, ಟು ವೆಂಟ್ ರಾಂಗ್, ಟು ಏಟ್ ರಾಂಗ್, ಟು ಈಟ್ ಅಂತಾನೆ ಬರ್ಬೇಕು. ಐ ವಾಂಟೆಡ್ ಟು ಈಟ್ ಎ ಬನಾನಾ, ಐ ವಾಂಟೆಡ್ ಟು ಮೀಟ್ ದ ಪ್ರಿನ್ಸಿಪಾಲ್, I wanted to take, I wanted to go home, I wanted to went home. No. Artha aitala? So, we'll talk about it later, children. Okay, this is how we have to understand that a main verb or a finite verb can be used in 5 forms. Idralli innondu barutte nimge gothirli. The first 2 are finite verbs, the rest are non-finite verbs. Finite and non-finite anta verb na SLC exam ಗಿದೆ. ಆದ್ರೆ MCQ ನಲ್ಲಿ ಇದುವರೆಗೂ ಎಲ್ಲೂ ಕೇಳಿಲ್ಲ. ಆದ್ರಿಂದ ನಾನು ಆದ್ರೂ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಕಸ್ಮಾತ್ ಬಂದ್ರೆ. ಯಾವ ಕ್ರಿಯಾಪದ ತನ್ನ ಟೆನ್ಸ್ ಅನ್ನ ಬದಲಾಯಿಸುತ್ತೆ ಅದು ಫೈನೈಟ್ ವರ್ಬ್, ಗೊತ್ತಾಯ್ತಾ? ದ ವರ್ಬ್ ವಿಚ್ ಚೇಂಜಸ್ ಇನ್ ಟು ಅದರ್ alters to other tense by number and tense, it is called a finite verb. ನೋಡಿ, ಈಗ ರೈಟ್ ರೋಟ್ ಆಯ್ತು ಅಲ್ವಾ? ಹಾಗೆ ಇದೇನಾಗುತ್ತೆ, ದಿ ಅದರ್ 3 ಆರ್ ನಾನ್ ಫೈನೈಟ್ಸ್ ಬಿಕಾಸ್ ದೇ ಡೋಂಟ್ ಚೇಂಜ್ ದರ್ ಬೇಸಿಕ್ ಫಾರ್ಮ್. ಐ ರಿಟರ್ನ್, ನೋ. ಹಿ ರಿಟರ್ನ್, ನೋ. ಹಿ ಹ್ಯಾಸ್ ರಿಟರ್ನ್. ಇಟ್ ನೀಡ್ಸ್ ದಿ ಸಪೋರ್ಟ್ ಆಫ್ ಎನ್ ಆಕ್ಸಿಲರಿ. ಇಲ್ಲಿ ನೋಡಿ, ರೈಟಿಂಗ್ ತಗೊಳ್ಳಿ. ಈಸ್ ರೈಟಿಂಗ್, ಹಿ ಈಸ್ ರೈಟಿಂಗ್. ಐ ರೈಟಿಂಗ್ ಅಂತ ಎಲ್ಲೂ ಬಳಸಲ್ಲ. ಐ ಆಮ್ ರೈಟಿಂಗ್, ಹಿ ಈಸ್ ರೈಟಿಂಗ್. ಸೊ ಇಟ್ ಟೇಕ್ಸ್ ದ ಸಪೋರ್ಟ್ ಆಫ್ ಈಸ್, ಆಮ್, ಆರ್, ವಾಸ್, ವರ್, ಯಾವ್ದಾರ ಒಂದು ಸಪೋರ್ಟ್. ದಟ್ಸ್ ವೈ ದೇ ಆರ್ ಕಾಲ್ಡ್ ನಾನ್ ಫೈನೈಟ್ಸ್ ಅಂತ. ನಾನ್ ಫೈನೈಟ್ಸ್ ಅಲ್ಲಿ ಇನ್ನು ಡೀಟೇಲ್ ಆಗಿ ಇಷ್ಟು ತಿಳ್ಕೊಂಡ್ರೆ ಸಾಕು ಎಕ್ಸಾಮ್ಗೆ, ಓಕೆನಾ? ನಾವು ಸೊ ಇನ್ನೂ ಈಸಿ ಮೆಥಡ್ ಇದೆ ಮಕ್ಕಳೇ. ಇನ್ನು ಈಸಿ ಮೆಥಡ್ ಏನು? ಫೈನೈಟ್ ವರ್ಬ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಸೆಂಟೆನ್ಸ್ ಅಲ್ಲಿ, ಇನ್ ಎ ಸೆಂಟೆನ್ಸ್ ದ ಫಸ್ಟ್ ವರ್ಬ್ ಇಸ್ ಆಲ್ವೇಸ್ ಅ ಫೈನೈಟ್ ವರ್ಬ್. ಫಸ್ಟ್ ವರ್ಬ್ ಇಸ್ ಆಲ್ವೇಸ್ ಅ ಫೈನೈಟ್ ವರ್ಬ್. ಫಾರ್ ಎಕ್ಸಾಂಪಲ್, ಐ ಲೈಕ್ ಮ್ಯಾಂಗೋಸ್. ಲೈಕ್ ಈಸ್ ಅ ಫೈನೈಟ್ ವರ್ಬ್. ಓಕೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಆಮ್ ಇಸ್ ಅ ಫೈನೈಟ್ ವರ್ಬ್. ಅದು ಆಕ್ಸಿಲರಿ ಅಂತ ಅನ್ಕೊಂಡ್ರು ಟೆನ್ಸ್ ಅನ್ನ ಕ್ಯಾರಿ ಮಾಡೋದು ಆಮೇನೆ, ಲೈಕೇನೆ ಟೆನ್ಸ್ ಅನ್ನ ಕ್ಯಾರಿ ಮಾಡೋದು. ಯಾವ ಕ್ರಿಯಾಪದ ಟೆನ್ಸ್ ಅನ್ನು ಕ್ಯಾರಿ ಮಾಡುತ್ತೆ ನೋಡಿ, ಅದು ಫಸ್ಟ್ ವರ್ಬ್. ಬಹಳ ಈಸಿ ಮೆಥಡ್. ದಿ ಫಸ್ಟ್ ವರ್ಬ್ ಇಸ್ ಆಲ್ವೇಸ್ ದ ಫೈನೈಟ್ ವರ್ಬ್. ಓಕೆ, ನಾವು ವರ್ಬ್ ಬಗ್ಗೆ ಐ ಹ್ಯಾವ್ ಗಿವನ್ ಯು ಡೀಟೇಲ್ ಎಕ್ಸ್ಪ್ಲನೇಷನ್. ನಾವು ಲೆಟ್ ಅಸ್ ಗೋ ಟು ಎಕ್ಸಾಂಪಲ್ಸ್. ಐ ರೈಟ್ ಸ್ಟೋರೀಸ್. ರೈಟ್, ನೋಡಿ, ರೈಟ್ ಅನ್ನೋ ಕ್ರಿಯಾಪದವನ್ನ ಎಷ್ಟು ಫಾರ್ಮ್ಸ್ ಅಲ್ಲಿ ಬಳಸಿದೀವಿ ಅನ್ನೋದು ಇಲ್ಲಿಗೆ ಎಕ್ಸಾಂಪಲ್ ಗೊತ್ತಾಗ್ತಾ ಇದೆ. ಐ ರೈಟ್ ಸ್ಟೋರೀಸ್. ಹಿ ಬಂದ ತಕ್ಷಣ ನೋಡಿ ರೈಟ್ಸ್ ಬಂದು. ಹಿ ರೈಟ್ಸ್ ಪೊಯಮ್ಸ್. ಶಿ ರೋಟ್ ಮೆನಿ ಲೆಟರ್ಸ್. ಮಿಸ್ಟರ್ ಕುಮಾರ್ ಹ್ಯಾಸ್ ರಿಟನ್ ಎ ನ್ಯೂ ನಾವೆಲ್. ಮಿಸ್ಟರ್ ನಾಗ್ ಈಸ್ ರೈಟಿಂಗ್. ನೋಡಿ, ರೈಟಿಂಗ್ ಅಂತ ಬಂದ ತಕ್ಷಣ ಅದಕ್ಕೆ ಸಪೋರ್ಟ್ ಏನ್ ಬೇಕೋ, ಈಸ್ ಬೇಕೇ ಬೇಕು. ಮಿಸ್ಟರ್ ನಾಗ್ ರೈಟಿಂಗ್ ಅಂತ ಯೂಸ್ ಮಾಡಬಾರ್ದು. ಸೊ ದಟ್ ಈಸ್ ಅ ನಾನ್ ಫೈನೈಟ್ ವರ್ಬ್. ಓಕೆ, ನಾನ್ ಫೈನೈಟ್ ವರ್ಬ್ ಆಲ್ವೇಸ್ ಯೂಸ್ಡ್ ವಿತ್ the support of auxiliary. Okay, so I write, writes, wrote. The first 3 are finite verbs, the rest are non-finite. Right? Nog is writing. Okay, now let us go to MCQs. No, na? MCQs regarding the question paper MCQs I have taken. His father and uncle dash their own business. Nodi avara hatra check ಮಾಡಿ. ಹಿಸ್ ಫಾದರ್ ಅಂಡ್ ಅಂಕಲ್ ಅವರಿಬ್ರು ಇದಾರೆ, ಆದ್ರಿಂದ ಪ್ಲೂರಲ್ ಆಗಿದೆ. ಏನ್ ಆನ್ಸರ್ ಏನ್ ನೋಡ್ಕೊಳ್ಳಿ, ಹ್ಯಾವ್ ದೇರ್ ಓನ್ ಬಿಸ್ನೆಸ್, ನಾಟ್ ಹ್ಯಾಸ್. ಓಕೆ, ನೆಕ್ಸ್ಟ್, ಟ್ರೈಬಲ್ಸ್ ವರ್ ಲಿವಿಂಗ್ ಇನ್ ಎ ಹಟ್. ಏನ್ ಹಾಕ್ಬೇಕು, ವರ್. ನಾವು ಕ್ವಶನ್ ಕೇಳೋದು ಹೇಗೆ? ನೀವು ಕ್ವಶನ್ ಕೇಳ್ಬೇಕಾದ್ರೆ ಯಾವಾಗ್ಲೂ ಆಕ್ಸಿಲರಿಯಿಂದ ತಾನೇ ಕೇಳಬೇಕು.
ಯಾವುದರಿಂದ ಕೇಳ್ತೀರಾ? ಯು ಎವರ್ ಸೀನ್ ಗಾಡ್? ಡೂ ಯು ಎವರ್ ಸೀನ್? ನೋ. ವರ್ ಯು ಎವರ್ ಸೀನ್? ನೋ. ಹ್ಯಾವ್ ಯು ಎವರ್ ಸೀನ್ ಗಾಡ್? ಹ್ಯಾವ್ ಯು ಎವರ್ ಸೀನ್ a white elephant? Have you ever seen people wandering in water? Okay, like this. Okay, next. Bhima was so strong that, of course, this is an auxiliary which is related to language function. Of course, could, capacity in ಹೇಳುವಂತ ಪದ. He could, auxiliary, right? Next. The postmaster asked me to pay rupees 28, but I did not pay. But I did not pay. Next. Okay. Yes. Question ಕೇಳಿ ಮಕ್ಕಳೇ ಒಂದು. You like Western music? That is a statement. You like Western music ಅಂದ್ರೆ ಸ್ಟೇಟ್ಮೆಂಟ್ ಅದು. It is not a question. ಕ್ವಶನ್ ಬರಬೇಕು ಅಂದ್ರೆ ಒಂದು ಆಕ್ಸಿಲರಿ ಹಾಕ್ಲೇಬೇಕು ನೀವು. ಯಾವ ಆಕ್ಸಿಲರಿ ಹಾಕ್ತೀರಾ? Are you like? No. Did you like Western music? Of course, it's partly correct. ಆದರೆ ಕರೆಕ್ಟ್ ವರ್ಡ್ ಯಾವುದು? Do you like Western music? Okay, fine. Okay, when the school begin? ಕೆಲವರು ಹಾಗೆ ಕೇಳ್ಬಿಡ್ತಾರೆ ವಿತೌಟ್ ಆಕ್ಸಿಲರಿ. ಯಾವಾಗ ಶಾಲೆ ಪ್ರಾರಂಭ ಆಗುತ್ತೆ? ಯಾವುದು? When are the school begin? When did the school begin? Okay, ಯಾವಾಗ ಪ್ರಾರಂಭ ಆಗತ್ತೆ ಅಂದಾಗ ಕರೆಕ್ಟ್ ವರ್ಡ್ when does the school begin? When does the school begin? Right? Okay. ಈಗ MCQ ರಿಲೇಟೆಡ್ ಟೆನ್ಸಸ್ ಕರೆಕ್ಟ್ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಅಂತ ಇದೆ ಅಲ್ವಾ ನಿಮಗೆ? ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಸೈಸಸ್ ನೋಡೋಣವಾ? ರವೀಂದ್ರನಾಥ್ ಟಾಗೋರ್ ನೋಡಿ, ಬಿ ವರ್ಬ್ ಅಂತ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಗೊತ್ತಾಯ್ತಾ? ಬಿ ವರ್ಬ್ ಯಾವ್ದಾದ್ರೆ ಆಮ್, ಈಸ್, ಆರ್, ವಾಸ್ ಅಂಡ್ ವರ್, ರೈಟ್? ಸೊ ರವೀಂದ್ರನಾಥ್ ಟಾಗೋರ್ ಡ್ಯಾಶ್ ಅವಾರ್ಡೆಡ್ ನೋಬೆಲ್ ಪ್ರೈಸ್ ಫಾರ್ ಲಿಟರೇಚರ್ ಇನ್ 1913. ಇಟ್ಸ್ ಎ ಪಾಸ್ಟ್ ಕ್ವಶನ್ ಆನ್ ಪಾಸ್ಟ್ ಟೆನ್ಸ್. So what is the right auxiliary? Be verb ಯಾವ್ದು ಹಾಕಬೇಕು past tense ಅಲ್ಲಿ? Was awarded. Okay, ಗೊತ್ತಾಯ್ತಲ್ವಾ? Okay, next. Father be plus read ಅಂತ ಕೊಟ್ಟಿದ್ದಾರೆ. ಸೊ ಏನ್ ಬರ್ಬೇಕು ನೋಡಿ, ಯೋಚನೆ ಮಾಡಿ ಸ್ವಲ್ಪ. Okay, what is Swami's father doing in the beginning of the lesson? Father dash plus read the newspaper when I went there. ಮತ್ತೆ ಇದು past tense ಮೇಲೆ ಕ್ವಶನ್. ಓಕೆ, ವಾಸ್ ರೀಡಿಂಗ್. ಬಿ ಕೊಟ್ಟಿದ್ದಾರೆ past tense ಮತ್ತೆ ರೀಡ್ ಹಾಕ್ಬೇಕು. ರೀಡ್ ಮಾತ್ರ ಕೊಟ್ಟಿದ್ದಾರೆ. ಸೊ ವಾಸ್ ಬಂದ ತಕ್ಷಣ ನ್ಯಾಚುರಲ್ ಏನಾಗತ್ತದ ರೀಡಿಂಗ್ ಆಗ್ಬಿಡುತ್ತೆ. ಓಕೆ, ಮಿಸ್ ರಘು ಇಸ್ ಅವರ್ ಕ್ಲಾಸ್ ಟೀಚರ್. ಹೌದಾ? ಪ್ರೆಸೆಂಟ್ ಟೆನ್ಸ್ ಮೇಲೆ ಕ್ವಶನ್. ಮಿಸ್ ರಘು ಇಸ್ ಅವರ್ ಕ್ಲಾಸ್ ಟೀಚರ್ ನೌ. ಓಕೆ, ನೌ he dash English. He teaches us English. ಅವರು ನಮಗೆ ಟೀಚ್ ನೋಡಿ. ಎಸ್ ಬಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಸ್ ಫಾರ್ಮ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸ್. ಓಕೆ, ನೆಕ್ಸ್ಟ್. ದ ಟ್ರೈನ್ ಹ್ಯಾವ್ ಪ್ಲಸ್ ಲೀವ್ ಬಿಫೋರ್ ವಿ ರೀಚ್ ದ ಸ್ಟೇಷನ್. ಹ್ಯಾಡ್ ಲೆಫ್ಟ್. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ವಿ ರೀಚ್ ದ ಸ್ಟೇಷನ್.